ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ASAK ಅಡ್ವೆಂಚರ್ಸ್ಗೆ ಸ್ವಾಗತ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದೇ ಮೈಸೂರಿನ ಹಿಡನ್ ಜಾಗಕ್ಕೆ. ಅದಿರೋದೇ ಮೈಸೂರು ಬೆಟ್ಟದಲ್ಲಿ. ಸೊ ಅಲ್ಲಿಗೆ ಬರಬೇಕು ಅಂತ ಅಂದರೆ ನೀವು ನಡ್ಕೊಂಡು ಬರ್ಬೋದು, ಹಾಗೆ ಬಸ್ ಮುಖಾಂತರ ಅಥವಾ ನಿಮ್ಮ ಓನ್ ವೆಹಿಕಲ್ಸ್ ಮುಖಾಂತರನೂ ಬೆಟ್ಟದ ಮೇಲ್ಗಡೆ ಬರ್ಬೋದು. ನಾವು ಫಸ್ಟು ದೇವ್ರ ದರ್ಶನ ಮುಗಿಸಿ ದೇವಸ್ಥಾನ ಸುತ್ತ ಹಾಕಿ ಮಹಿಷಾಸುರನ ನೋಡಿಕೊಂಡು, ಸೊ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಅಲ್ಲೇ ಇರುವಂಥ ಬಸ್ ಸ್ಟ್ಯಾಂಡ್ ಹಿಂಭಾಗನೇ ದಾರಿ ಇರೋದು. ಅಲ್ಲಿಂದ ನಮ್ಮ ಪ್ರಯಾಣ ಶುರು. ರಾಜೇಂದ್ರ ವಿಲಾಸ್ ಹೋಗೋಣ ಬನ್ನಿ. ಮೈಸೂರಲ್ಲಿ ನಾವು ಇದುವರೆಗೂ ನೋಡದೇ ಇರೋಂಥ ಜಾಗದ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಇದು ಯಾವುದೋ ಹಾಳು ಬಿದ್ದಿದೆ, ಕೊಳ ಇದೆ. ಇಲ್ಲಿ ಇನ್ನೊಂದು ರಾಜೇಂದ್ರ ವಿಲಾಸ್ ಅಂತ ಇದೆ, ಹೋಗೋಕ್ಕೆ ದಾರಿ ಇದೆ, ಆದರೂ ಬ್ಲ್ಯಾಕ್ ಮಾಡಿದ್ದಾರೆ, ಹೋಗೋಕ್ಕೆ ಬಿಡ್ತಿಲ್ಲ. ಹೋಗೋ ದಾರಿ ಯಾವುದಪ್ಪ ಅಂದರೆ ಈ ಕಾಡೊಳಗೆ ಹೋಗಿ ಸೇರಬೇಕು. ಸೇರಿದ್ಮೇಲೆ ಹೇಳ್ತೀನಿ. ಮಾಡೋಣ ಒಂದು ಸ್ವಲ್ಪ. ಇಲ್ಲಿರೋ ದಾರಿ ಇಲ್ಲೇ ಹಿಡ್ದೋಗೋಣ. ಇದು ಹುಷಾರು, ಚುಚ್ಕೊಬಿಟ್ಟದ್ದು. ಇಲ್ಲೇ ಹೋಗ್ತಾ ಇದ್ದೀವಲ್ಲ, ಬಾ ಅಲ್ಲಿಗೆ ಹೋಗ್ತೀವಿ. ಹಾಂ, ಇದು ಓ ಶೆಟ್. ಬಾ ಮುಂದೆ ಬಾ. ಈ ಬ್ಲೂ ಶೀಟ್ ಹಾಕಿದ್ದಾರೆ, ಅಲ್ಲಿಗೆ ಬರೋಕ್ಕೆ ಹೇಳಿದ್ರೆ ಮಗ ಬರೋಲ್ಲ ಅಂತಾನಲ್ಲ. ಇನ್ಯಾವ ಲೊಕೇಶನ್ ಹೇಳ್ಕೊಡ್ಲಿ ಅವನಿಗೆ? ಹಂಗೆ ಬಂದಿದ್ದು ಹಿಂಗೆ. ಹಂಗಂತೀಯ? ₹100 ಆಯ್ತಲ್ಲ. ಸೆಲ್ಬೆ ಮಾತ್ರ ತಲೆಗೆ ತುಂಬ್ಕತೈತೆ. ಇದು ಹೊಸ ದಾರಿನ ಇದು? ಇಲ್ಲೊಂದು ದಾರಿ ಇದೆ, ಬನ್ನಿ ನೋಡೋಣ. ಹೊಸ್ದಾಗಿ ದಾರಿ ಮಾಡಿರ್ಬೋದು ಇದು. ಹಾಂ ಹಾಂ ಹಾಂ, ದಾರಿ ಮಾಡಿದ್ದಾರೆ, ಹೊಸ ದಾರಿನ. ಹಾಂ, ಮೋಸ್ಟ್ಲಿ ಬೆಳಿಗ್ಗೆ ಬಂದು ದೀಪ ಹಚ್ಬಿಟ್ಟು ಹೋಗಿರ್ಬೋದು. ಎವ್ರಿ ಮಾರ್ನಿಂಗ್ ಇರ್ಬೋದು ಇದು. ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ನಮ್ಮ ಹುಡುಗರು ನಲ್ಲಿ ನೀರು ಕುಡಿಬೇಕಂತ ಪಟ್ಟ ನೀರು ಬರ್ತಿದೆಯಲ್ವಾ? ಫುಲ್ ಕೋಲ್ಡ್ ಇದೆ, ಟಾಪ್ ಮೇಲೆ ಇದಾವಲ್ಲ, ಹಾಗಾಗಿ ಓಯ್ ಸ್ಟಾರ್ಟಿಂಗ್ ಟ್ರಬಲ್ ಅದು. ನೋಡು ಮಾಮ, ಇನ್ನೂ ಸ್ವಲ್ಪ ಬರುತ್ತಂತ ನಾನು ಸ್ವಲ್ಪ ಮಗ ತೊಳಿಬೇಕು. ಇಲ್ಲಿ ಸಾಲಲ್ವಲ್ಲ, ಇಲ್ಲಿ ಹತ್ತು ಬಿಟ್ಟು ಬರ್ಬೋದು. ನಾವು ಶಾರ್ಟ್ಕಟ್ಟೆ ಬಂದಿದ್ದೀವಿ ಈಗ ಮುಂದುವರೋಣ. ಓಕೆ, ಏನೋ ಕಾಣಿಸ್ತೆ ಅಂತ ನೋಡ್ತಾ ಇದ್ದಾರೆ, ಬಟ್ ಏನು ಕಾಣಿಸಲ್ಲ. ಅಲ್ಲಿ ನೋಡ್ತಿದ್ದಾರೆ ಅಷ್ಟೇ ಅವರು. ನಾವು ಹೋಗ್ತಾ ಇದ್ದೀವಿ ವಾಣಿ ವಿಲಾಸಕ್ಕೆ. ಇಲ್ಲೊಂದು ದೇವಸ್ಥಾನ ಇದೆ.
ಅದು ಈ ಕಡೆ ಇದು ಹಿಂಗೆ ಹೇಗಿದೆ ಹಿಂದ್ಗಡೆ ಬ್ಯಾಕ್. ಇದು ಬಂಗ್ಲೆ. ನೋಡಿ ನಂಬರ್ 304 ರೂಮ್ಸ್ ಇದೆ. ತಿರ್ನಾಟಕ ಓಪನ್ ಇದೆ. ನಮ್ಮ ಹುಡುಗ ಓಪನ್ ಮಾಡ್ದೆ. ಇಂಥ ಸಾಹಸ ಮಾಡೋಕ್ಕೆ ನಾನೇನು ದೊಡ್ಡ ಇವನ್ನೆಲ್ಲ ಮಾಡೋಕ್ಕೆ ನೋಡಿ ಅದು ಹಿಂಗಡೆ ಫ್ರಂಟ್ ಸ್ವಲ್ಪ ಪಾಳ್ತಿದ್ದೆ. ಓಪನ ಒಳಗಡೆ ಏನೋ ಇದಿದೆ ಅದು ಹೊಸ ಮಿಷಿನ್ ಇದ್ದಂಗೆ ಐತೆ ಮಾಮ್. ನೋಡಿ ಫುಲ್ ಕತ್ತ ಇದೆ ಒಳಗಡೆ. ತೊಗೊಂಡ್ಬಿಡ್ತೀನಿ ಬಟ್ ಕಾಣಿಸಲ್ಲ. ಫುಲ್ ಎಲ್ಲ ಬಿದ್ದೋಗಿದೆ. ಇನ್ನು ಮುಂದೆ ಈ ಥರ ಬೇಜಾನ್ ಇದ್ದಾವೆ. ಬನ್ನಿ ಬನ್ನಿ ತೋರಿಸ್ತೀವಿ. ಓಕೆ ಮುಂದುವರಣೆ ಈಗ ಇಲ್ಲಿ ಫುಲ್ಲೆಲ್ಲ ಹೊಡೆದೋಗಿದೆ ಗ್ಲಾಸ್ ಎಲ್ಲ. ಮೇಲ್ಗಡೆ ಸ್ವಲ್ಪ ಹೊಸ ಕನ್ಸ್ಟ್ರಕ್ಷನ್ ನಡೀತಿರ್ಬೋದು ಬಟ್ ಅದು ನಿಂತೋಗಿದೆ. ಇನ್ನು ಗ್ಲಾಸ್ ಹೊರಗಡೆ ತೋರಿಸೋದಾಗ ಈ ರೀತಿ ಇದೆ. ಜಾಸ್ತಿ ಮಾತಾಡೋಂಗಿಲ್ಲ ಏಕೆಂದರೆ ನಾವು ಒಂಥರ ಬೇರೆ ರೂಟಿಂದನೇ ಬಂದಿದ್ದೀವಿ ಅವ್ರಿಗೂ ಗೊತ್ತಾಗ್ದಂಗೆ. ಹಾಗಾಗಿ ಜಾಸ್ತಿ ಮಾತಾಡೋಂಗಿಲ್ಲ, ಅವ್ರಿಗೂ ಗೊತ್ತಾಗಂಗಿಲ್ಲ. ಇದು ಫ್ರಂಟ್ ಬಾಗಿಲು ಕೂಡ ಫುಲ್ಲು ಬಿದ್ದೋಗ ರೇಂಜಿಗಿದೆ. ಒಂದು ರೂಮ್ ಒಂದೊಂದು ರೀತಿ ಇದೆ ಬಟ್ ತುಂಬ ಹಳೆ ಕಾಲದ್ದು. ನೋಡಿ ಹೀಗಿದೆ. ಹಾಂ ಡಬ್ಬಿಂಗ ಮಾತಾಡ್ಕೋಬೋದಾ? ಇರಲಿ, ಇಲ್ಲೊಂದು ಸ್ವಲ್ಪ ಇರಲಿ. ನೋಡಿ ಒಂಥರ ಆಟದ ಮೈದಾನ ಥರ ಇದೆ ಇಲ್ಲಿ. ಇದ್ಯಾವುದೋ ಒಂದು ರೂಮು. ಎಲೆಕ್ಟ್ರಿಕ್ ಸಪ್ಲೈ ಅಂತ. ಎಸ್, ಅದು ಕೂಡ ಫುಲ್ ಬಿದ್ದೋಗಿದೆ. ಇದು ಒಂದು ಹೊಸ ಸಂಶೋಧನೆ. ಯಾರೂ ಮಾಡಿರಲಿಕ್ಕಿಲ್ಲ. ಇಂಥ ವೀಡಿಯೋಗಳು ಸಿಗಲಿಕ್ಕಿಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲೇ. ಯಾವುದೇ ಯೂಟ್ಯೂಬ್ ಚಾನಲ್ ತೊಗೊಳ್ಳಿ ಈ ರೀತಿ ಒಂದು ವೀಡಿಯೋಗಳು ಸಿಗಲ್ಲ. ನಾವೊಂದು ಹೊಸ ಸಾಹಸ ಕೈಗೊಂಡಿದ್ದೀವಿ. ನೋಡಬೇಕು ಮುಂದೆ ಯಾವ ರೀತಿ ಇರುತ್ತಂತ. ಎಲ್ಲ ಇಂಥ ಇಬ್ಬರೇಳೋ ಹುಡುಗರಿದೆಲ್ಲ ಏನೋ ಮಾಡಬೇಕು ಅನ್ನೊಂದು ಹುಮ್ಮಸ್ಸು. ಹಂಗೆ ಮಾಡಿಸುತ್ತೆ. ಯಾರು ಹುಡುಗರಿದಲ್ಲಿ ನೋಡಿದ್ರು ಹಾಗೆ ಯಾರು ಇದಾರೆ ಅಂತ. ನಮ್ಮ ರೀತಿಯೇ ಬಂದಿದ್ದಾರೆ. ಇದು ಫುಲ್ ಟಾಪ್ ಶಾಟ್ ನೋಡಿ. ನಾವು ಬಂದಿ ರೋಟ್. ಎಸ್, ಹೌದಾ? ಫೈನಲಿ ಹಂಗೋ ಹಿಂಗೋ ಸೊ ಆ ಕಾಡು ಮಧ್ಯೆ ಒಳಗಡೆ ಎಲ್ಲ ನುಗ್ಗಿ ಕೊನೆಗೂ ಬಂದು ತಲುಪಿದ್ವಿ ರಾಜೇಂದ್ರ ವಿಲಾಸ್ ಅಲಿಯಾಸ್ ರಾಣಿ ವಿಲಾಸಿಗೆ. ಸೊ ಇಲ್ಲಿ ಬಂದು ನೋಡಿದ್ದು ತುಂಬ ಚೆನ್ನಾಗಿತ್ತು. ಆದರೆ ಏನು ಮಾಡ್ತೀರಾ, ವಿಡಿಯೋ ಮಾಡಲಿಕ್ಕೆ ಅವಕಾಶನೇ ಕೊಡಲಿಲ್ಲ. ಸೆಕ್ಯೂರಿಟಿ ರೀಸನ್ನು, ಆಗ್ತಾನೆ ಕನ್ಸ್ಟ್ರಕ್ಷನ್ ನಡೀತಿತ್ತು. ಸೊ ತುಂಬ ಅದ್ಭುತವಾಗಿದೆ ಮೇಲ್ಗಡೆ ಈ ಜಾಗ. ಸೊ ಇವಾಗಂತೂ ಅಲ್ಲಿಗೆ ಯಾರನ್ನೂ ಹೋಗ್ಲಿಕ್ಕೆ ಬಿಡಲ್ಲ. ನಾವೇನೋ ಬಂದಿದ್ವಿ. ಸೊ ಹಾಗಾಗಿ ಇಲ್ಲೇ ನೋಡ್ಕೊಳ್ಳಿ. ಮೇಲ್ಗಡೆಯಿಂದ ಮೈಸೂರನ್ನ ನೋಡ್ಲಿಕ್ಕಂತೂ ತುಂಬ ಮನಮೋಹಕವಾಗಿರುತ್ತೆ. ನಾನು ನಿಮ್ಮ AS ಸೈನಿಂಗ್ ಆಫ್. ಇದೇ ಥರ
ಹೊಸ ವೀಡಿಯೋಗಳಿಗಾಗಿ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಗ್ಗಿ ಮಾಡಿ ಎಲ್ಲ ಹೋಗಬೇಕು. ಇದ್ರೊಳಗೆ ಹೋಗೋದಿದೆಯಲ್ಲ, ಟೆರರ್. ಚಾಮುಂಡಿ ಬೆಟ್ಟಕ್ಕೆ ಬಂದು ನಾವು ಮಾಡ್ತಿರೋ ಕೆಲಸಗಳು ಫೈನಲಿ ರಾಜೇಂದ್ರ ವಿಲಾಸ್ ನೋಡಿಬಿಟ್ವಿ. ಬಟ್ ಸ್ಯಾಡಿಂಗ್ ಏನಂದರೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಮೇಲ್ಗಡೆಯಲ್ಲೂ ಸೆಕ್ಯೂರಿಟಿ ಇಟ್ಬಿಟ್ಟವ್ರೆ. ನಮಗೇನು ಗೊತ್ತು, ಕೆಳಗಡೆ ಮಾತ್ರ ಅಂದ್ಕೊಂಡು ಕೆಳಗಡೆ ಕಣ್ತಪ್ಪಿಸೋದು. ಆದರೂ ಮಿಷನ್ ಆಫ್ ಕಂಪ್ಲೀಟೆಡ್. ಸೊ ನೋಡ್ಕೊಂಬನ್ನಿ ಹಿಂದ್ಗಡೆ ಇರೋರು. ಫೈನಲಿ ಸ್ವಚ್ಛ ಭಾರತ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲೆಲ್ಲ. ಹಂಗೆ ಜೊತೆಗೊಂದು ಕೊಳ ಇದೆ, ಬೆಟ್ಟದ ನೀರು ನೋಡ್ಬೋದು. ಕೊಳ, ಬಾವಿ, ಕೊಳ ಏನು ಬೇಕಾದ್ರೂ ಅನ್ಕೋಬೋದು. ಸೊ ನಾವು ಹೋಗಿರ್ತಕ್ಕಂಥ ದಾರಿ ಅಪ್ಪ ಈ ರೇಂಜ್ಗೆಲ್ಲ ಒದ್ದಾಡ್ಕೊಂಡು ಫೈನಲಿ ಸ್ವಲ್ಪ ಹೊರಾಂಗಣ ಬಂದ್ವಿ. See you.